ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಇದು ಬಂದು ನನ್ನ ತವ್ರ ಮನೆ ವಿಡಿಯೋ. ಅಲ್ಲಿ ಬಂದು ಹಿರಿಯರ ಪೂಜೆ ಇತ್ತು. ಅಂದರೆ ಲಾಸ್ಟು ಮಹಾಲಯ ಅಮಾವಾಸ್ಯೆ ಇತ್ತಲ್ಲ, ಆವತ್ತಿನ ದಿವಸನೇ ಇಟ್ಕೊಂಡಿದ್ರು. ಸೊ ಆವತ್ತಿನ ದಿವಸನೇ ಅಂದರೆ 15 ಡೇಸಲ್ಲಿ ಇವ್ರು ಮಾಡೋಕ್ಕಾಗಿರಲಿಲ್ಲ, ಹಂಗೆ ಲಾಸ್ಟ್ ಡೇಸಲ್ಲೇ ಇಟ್ಕೊಂಡಿದ್ದಾರೆ. ಇದು ಬಂದು ನಾನು ಬೆಳಗ್ಗೆ ಒಂದು 10 ಗಂಟೆಗೆ ಹೋಗ್ಬಿಟ್ಟು ಒಂದು 2 ಗಂಟೆಗೆಲ್ಲ ಪೂಜೆ, ಅಂದರೆ 2-2:30 ಆಗಿತ್ತು ಪೂಜೆ ಆಗೋ ಅಷ್ಟರಲ್ಲಿ. ಅಂದರೆ ಎಡೆಗೆಲ್ಲ ಹಾಕ್ತಾರಲ್ವ, ಅದೆಲ್ಲ ಮಾಡೋ ಅಷ್ಟರಲ್ಲಿ ಆ ಟೈಮ್ ಆಗಿತ್ತು. ಸೊ ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ ನಮ್ಮ ತಂದೆಯವರು. ಇದು ಬಂದು ನಮ್ಮ ಅಜ್ಜಿ, ನಮ್ಮ ತಾತ, ಹಾಗೆ ಅವ್ರ ಅಜ್ಜಿ ತಾತ ಅವ್ರದ್ದೆಲ್ಲನೂ ಸೇರಿಸೇ ಮಾಡ್ತಾಯಿದ್ದಾರೆ. ಇದು ಫಸ್ಟ್ ಟೈಮ್ ನಮ್ಮ ಮನೇಲಿ ನಾನು ನೋಡ್ತಾ ಇರೋದು ಪೂಜೆ. ಸೊ ಅಂದರೆ ಅದಕ್ಕೂ ಮುಂಚೆ ಎಲ್ಲ ನಮ್ಮ ಚಿಕ್ಕಪ್ಪವ್ರ ಮನೇಲಿ ಮಾಡ್ತಾಯಿದ್ರು. ಈ ವರ್ಷದಿಂದ ನಮ್ಮ ಮನೇಲಿ ಮಾಡ್ಕೊಂಡು ಹೋಗೋಣ ಅಂತ ನಮ್ಮ ತಂದೆ ಮಾಡ್ತಾಯಿದ್ದಾರೆ. ಸೊ ನಾವು ಕೂಡ ಹೋಗಿದ್ವಿ. ಹಾಗೇ ಅಲ್ಲಿ ಪೂಜೆ ಎಲ್ಲ ಮಾಡ್ತಾಯಿರೋರು ನಾವು ಫಸ್ಟ್ ಟೈಮ್ ಮಾಡಿದ್ವಲ್ಲ, ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗಿದ್ದರೆ ಆಗಿತ್ತು. ಅದನ್ನೆಲ್ಲ ನಮ್ಮ ಚಿಕ್ಕಪ್ಪ ಅವರು ಯಾವಾಗಲೂ ಮಾಡ್ತಾರಲ್ವ, ಪ್ರತಿ ವರ್ಷವೂ ಅವ್ರು ಬಂದು ಹೇಳ್ತಾಯಿದ್ರು. ಸ್ವಲ್ಪ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾಯಿದ್ರು. ಸರಿ, ನಾವು ಕೂಡ ಫಸ್ಟ್ ಟೈಮ್ ಅಲ್ವಾ ಮಾಡಿರೋದು ಅವರು ಕೂಡ, ಹಂಗಾಗಿ ಸರಿ ಆಯಿತು ಅಂತ ಮುಂದಿನ ವರ್ಷಕ್ಕೆಲ್ಲ ಸ್ವಲ್ಪ ಬೇಗನೆ ಬಂದು ನೀವು ಕೂಡ ಕೈ ಜೋಡಿಸಿದ್ರೆ ನಮಗೂ ಸ್ವಲ್ಪ ಗೊತ್ತಾಗುತ್ತೆ ಅಂತ ಹೇಳಿ ಎಲ್ಲ ಸರಿಯಾಗಿ ಮಾಡ್ಬೋದು ಅಂತ ನಮ್ಮ ತಂದೆನೂ ಹೇಳ್ತಾಯಿದ್ರು. ಇವ್ರು ಬಂದರು ನಮ್ಮ ತಂದೆದ್ರಲ್ಲ, ಅವ್ರ ತಮ್ಮ, ನಮ್ಮ ಚಿಕ್ಕಪ್ಪ. ಸೊ ಪೂಜೆ ಅವ್ರಿಗಂದ್ರೆ ನಮ್ಮ ಅಜ್ಜಿ ಅಂದರೆ ತುಂಬ ಇಷ್ಟ ಅವ್ರಿಗೂ. ಸೊ ಅವರು ಮಾಡ್ತಾಯಿದ್ರು. ಯಶು ಕೂಡ ಮಾಡ್ತಾಯಿದ್ಲು. ಯಶು ಈಗ ತುಂಬ ಚೆನ್ನಾಗಿ ಎಲ್ರೂ ಪರಿಚಯ ಮಾಡ್ಕೊಂಬಿಡ್ತಾಳೆ ಬೇಗನೆ. ಇದು ಬಂದು ಮನೆ ಆಲ್ಟ್ರೇಷನ್ ಮಾಡ್ತಾಯಿದ್ದಾರೆ. ಇನ್ನೂ ಒಂದು 2 ಮಂತ್ಸ್ ಆಗುತ್ತೆ ಮನೆಯೆಲ್ಲ ರೆಡಿ ಆಗೋದಕ್ಕೆ. ಸೊ ಹಂಗಾಗಿ ಫಸ್ಟ್ನೇ ಪೂಜೆ ಹಿರಿಯರ್ದು ಮಾಡಿಬಿಟ್ಟು ಮುಂದಕ್ಕೆ ಇನ್ನು ದೇವತಾ ಕರೆ ಏನಾದರೂ ಮಾಡಬೇಕಲ್ವಾ, ಹಂಗಾಗಿ ಅದಕ್ಕಿಂತ ಮುಂಚೆ ಹಿರಿಯರದೇ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದಾರೆ. ಇಲ್ಲಿವರೆಗೂ ನಮ್ಮ ಮನೇಲಿ ಹಿರಿಯರ ಪೂಜೆ ನಾವು ಮಾಡಿಲ್ಲ. ನಮ್ಮ ಚಿಕ್ಕಪ್ಪವ್ರ ಮನೇಲಿ ಮಾಡ್ತಾಯಿದ್ರು. ಅಲ್ಲಿಗೆ ಹೋಗಿ ನಮ್ಮ ತಂದೆ ನಮ್ಮ ತಾಯಿ ಎಲ್ಲ ಅಲ್ಲೇ ಧೂಪ ಎಲ್ಲ ಹಾಕ್ತಾರಲ್ಲ, ಅದನ್ನು ಮಾಡ್ತಿದ್ರು. ಈ ವರ್ಷದಿಂದ ನಮ್ಮ ಮನೇಲಿ, ಯಾಕಂದರೆ ಇನ್ನು ಮುಂದೆ ನನ್ನ ತಮ್ಮನೂ ಮಾಡ್ಕೊಂಡು ಹೋಗ್ಬೇಕಲ್ವ, ಅವನಿಗೂ ಇದೆಲ್ಲ ಅನುಭವ ಆಗಬೇಕು. ಸೊ ಹಂಗಾಗಿ ನಮ್ಮ ಮನೇಲಿನೇ ಮಾಡ್ತಾಯಿದ್ದಾರೆ. ಅಲ್ಲಿಂದ ನಾವು ಹೊರಟಾಗ 6 ಗಂಟೆನೇ ಆಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನೈಟೇ ಬಂದುಬಿಟ್ಟೆ, ಯಾಕಂದರೆ ಬೆಳಗ್ಗೆ ಸ್ಕೂಲ್ ಇತ್ತು ಯಶುಗೆ. ಸೊ ಹಂಗಾಗಿ ರಜಾ ಹಾಕ್ಸೋದು ಬೇಡ ಅಂದ್ಬಿಟ್ಟು ಒಂದು 6 o'clock 7 o'clock ಆಯಿತು ನಾನು ಬರೋ ಅಷ್ಟರಲ್ಲಿ. 6 ಗಂಟೆಗೆ ಬಿಟ್ಟಿದ್ದಕ್ಕೆ 7 ಗಂಟೆ ಆಯಿತು ಮನೆಗೆ ಬರೋ ಅಷ್ಟರಲ್ಲಿ. ಸೊ ಬಂದಮೇಲೆ ಇಲ್ಲಿ ಬೆಳಗ್ಗೆನೇ ಕುಂಬಳಕಾಯಿ ಎಲ್ಲ ತರಿಸಿ ಇಟ್ಟಿದ್ರು. ಕುಂಬಳಕಾಯಿ ದೀಪ ಹಚ್ಚಬೇಕು ಇವತ್ತು ಶಿವನ ದೇವಸ್ಥಾನಕ್ಕೆ ಅಂತೇಳಿ. ಸೊ ನೋಡಿದ್ರೆ ಇದು ಶಿವನ ದೇವಸ್ಥಾನಕ್ಕೆ ಹಚ್ಚೋಕ್ಕಾಗಲೇ ಇಲ್ಲ. ಲಕ್ಷ್ಮೀ ದೇವಿನೇ ಹಚ್ಚಿಸ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಪ್ರತಿ ಸರಿನೂ ನಮ್ಮ ಅತ್ತೆ ಲಕ್ಷ್ಮೀ ದೇವ್ರಿಗೆ ಹಚ್ತಾನೆ ಇರ್ತಾರೆ. ಈ ವರ್ಷವೂ ಅಂದರೆ ಈ ಸರಿ ಅಮಾವಾಸ್ಯೆಗೂ ಏನೋ ಅಲ್ಲೇ ಹಚ್ಬೇಕಂತ ಏನಿರಲಿಲ್ಲ. ಅಂದರೆ ಇದು ತುಂಬ ವಿಶೇಷವಾದಂಥ ಅಮಾವಾಸ್ಯೆ ಅಲ್ವಾ, ಮಹಾಲಯ ಅಮಾವಾಸ್ಯೆ. ಸೊ ಶಿವನಿಗೆ ತುಂಬಾ ಶ್ರೇಷ್ಠ ಅಂತೆ. ಸೊ ಹಂಗಾಗಿ ಶಿವನಿಗೆ ಹಚ್ಚಬೇಕು ಅಂತೇಳಿ ತಂದಿಟ್ಟಿದ್ರು. ಸೊ ತುಂಬ ಮಳೆ ಬಂದಿದ್ದ ಕಾರಣ ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ಇಲ್ಲೇ ಹಚ್ಚಿದ್ವಿ. ಸೊ ಫಸ್ಟು ಕುಂಬಳಕಾಯಲ್ಲಿರೋವಂಥ ಒಳಗಡೆ ಇರೋದಂತೆಲ್ಲ ತೆಗೆದುಬಿಟ್ಟು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಎಣ್ಣೆ ಹಾಕಿ, ಸೊ ಅದನ್ನು 5 ಎಳೆ ಇರುವಂಥ ಬತ್ತಿಗಳನ್ನ ಹಾಕಿಬಿಟ್ಟು ದೀಪಗಳನ್ನ ರೆಡಿ ಮಾಡಬೇಕು. ರೆಡಿ ಮಾಡಿಬಿಟ್ಟು ಒಂದು ಪ್ಲೇಟ್ಗೆ ಅಕ್ಕಿನ ಹಾಕಿ ಅದರೊಳಗಡೆ ದೀಪಗಳನ್ನ ಇಟ್ಟು ನಮ್ಮ ಮನೆಗೆ ಆರತಿ ಮಾಡಿ, ಅಂದರೆ ಫಸ್ಟು ಆ ದೀಪಗಳಿಗೆ ಪೂಜೆ ಮಾಡಬೇಕು. ಪೂಜೆ ಮಾಡಿ ನಮ್ದು ಏನಾದರೂ ಬೇಡಿಕೆ ಇದ್ದರೆ ಅದನ್ನೆಲ್ಲ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಅದಕ್ಕೆ ಪೂಜೆ ಮಾಡಬೇಕು. ಫಸ್ಟು ಕಡ್ಡಿ ಎಲ್ಲ ಹಚ್ಬಿಟ್ಟು ಏನಂತಾರೆ ಅದಕ್ಕೆ ಒಟ್ಟು ಪೂಜೆ ಮಾಡಬೇಕು. ಅದಾದಮೇಲೆ ಸೊ ನಮ್ಮನೆ ದೇವರು, ಅಂದರೆ ನಮ್ಮನೆ ಬಾಗಿಲು ಇರುತ್ತಲ್ವ, ಅದಕ್ಕೆ ಬೆಳಗ್ಗೆ ಅಂದರೆ ಅದನ್ನು ಆರತಿ ಎಲ್ಲ ದೃಷ್ಟಿ ತೆಗಿತಾರಲ್ಲ, ಆ ಥರ ಎಲ್ಲ ಮಾಡಿಬಿಟ್ಟು ನೀವು ಉಳಿಸ್ಬೇಕು. ಅದನ್ನು ನೀವು ಉಳಿಸ್ಬಿಟ್ಟು ತೊಗೊಂಡೋಗಿ ದೇವಸ್ಥಾನದಲ್ಲಿ ದೇವಿಗೆ ಬೆಳಗ್ಬಿಟ್ಟು, ಇಲ್ಲ ನೀವು ಶಿವನಿಗೆ ಆದರೆ ಶಿವನಿಗೆ ಆಯಿತು, ಅಲ್ಲೇ ಬೆಳಗ್ಬಿಟ್ಟು ಅಲ್ಲೇ ಇಟ್ಬಿಟ್ಟು ಬರಬೇಕು. ಸೊ ನಾನು ಕೂಡ ಇವಾಗ ಮಾಡ್ತಾಯಿದ್ದೀನಿ. ಸ್ವಲ್ಪ ಯಶುನೂ ಕೂಡ ವೀಡಿಯೋ ಮಾಡ್ತಿದ್ಲು. ಸೊ ಹಂಗಾಗಿ ಅವಳಿಗೆ ಜಾಸ್ತಿ ಹೊತ್ತು ವೀಡಿಯೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ, ಅರ್ಧಂಬರ್ಧ ಕೊಟ್ಬಿಟ್ಟು ಹೊರಟೋಗ್ಲು. ಸೊ ಆಮೇಲೆ ನೋಡಿ ಮಳೆ ಇಷ್ಟು ಜೋರಾಗಿ ಬರ್ತಾಯಿದೆ ಅಂತ. ನೈಟು ಆಲ್ರೆಡಿ ಒಂದು 9 ಗಂಟೆ ಆಗಿತ್ತು ನಾವಿದೆಲ್ಲ ರೆಡಿ ಮಾಡೋ ಅಷ್ಟರಲ್ಲಿ. ಸೊ ನಮ್ಮ ಅತ್ತೆ ಕೂಡ ಮಾಡ್ತಾಯಿದ್ದಾರೆ. ಹಾಗಾಗಿ ಮಳೆ ನಿಲ್ಲೋವರೆಗೂ ಇರಲಿ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ವಿ ಆಚೆನೇ. ಸೊ ಇವಾಗ ದೇವಸ್ಥಾನಕ್ಕೆ ತೊಗೊಂಡು ಹೋಗ್ತಾಯಿದ್ದೀವಿ. ಇದಕ್ಕೆ ಫಸ್ಟು ಈ ದೀಪಗಳಿಗೆ ಪೂಜೆ ಮಾಡಿ ಆಮೇಲೆ ನಮ್ಮ ಮನೆ ಬಾಗಿಲಿಗೆ, ಅಥವಾ ನೀವು ಮಾಡಿದ್ರು ಅಷ್ಟೇ, ನಿಮ್ಮ ಮನೆ ಬಾಗಿಲಿಗೆ ಆಚೆಯಿಂದನೇ ಬೆಳಗ್ಬಿಟ್ಟು 3 ಸರಿ ನೀವು ಉಳಿಸ್ಬಿಟ್ಟು ತೊಗೊಂಡೋಗ್ಬೇಕು ದೇವಸ್ಥಾನಕ್ಕೆ. ಸೊ ನಾವು ಕೂಡ ಅದೇ ರೀತಿಯೇ ಮಾಡಿದ್ದು. ಇದು ಪ್ರತಿ ಸರಿನೂ ನಮ್ಮ ಅತ್ತೆ ಮಾಡ್ತಾಯಿದ್ದಾರೆ. ಈ ಸರಿ ನನ್ನ ಕೈಯಿಂದ ಮಾಡಿಸಿದ್ದಾರೆ.
ಸೊ ಇವಾಗ ನಾವು ಕೂಡ ದೇವಸ್ಥಾನಕ್ಕೆ, ಇದು ನಮ್ಮ ಮನೆ ಹತ್ರನೇ ಇದೆ, ಕೊಲ್ಲಾಪುರದಮ್ಮ ದೇವಸ್ಥಾನ, ಲಕ್ಷ್ಮೀ ದೇವರಿದು. ಸೊ ಇವಾಗ ನಾಳೆಯಿಂದ ನವರಾತ್ರಿ ಶುರು ಆಗ್ತಾ ಇದೆ ಅಲ್ವಾ, ಬೆಳಗ್ಗೆಗೆ ಸ್ಟಾರ್ಟು. ಸೊ ಹಾಗಾಗಿ ಮಹಾಲಯ ಅಮಾವಾಸ್ಯೆ ಇವತ್ತಿಗೆ ಎಂಡ್ ಆಗುತ್ತೆ, ಹಾಗಾಗಿ ಇವಾಗ ಮಾಡ್ತಾಯಿದ್ದೀವಿ. ಹಾಗೆ ಈ ದೀಪಗಳನ್ನ ಅಲ್ಲೇ ಇಟ್ಬಿಟ್ಟು ಬರ್ತೀವಿ, ಬೆಳಗ್ಗೆ ತೊಗೋಬೋದು. ಅಲ್ಲಿವರೆಗೂ ಆ ದೀಪ ಎಲ್ಲ ಉರಿಯುತ್ತೆ, ಎಣ್ಣೆ ಬತ್ತಿ ಎಲ್ಲ ಹುರಿದಿರುತ್ತೆ. ಸೊ ಬೆಳಗ್ಗೆ ನಾವು ಎತ್ಕೊಂಡು ಬರ್ಬೋದು. ನವರಾತ್ರಿ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡ್ತಾಯಿದ್ರು, ಅಂದರೆ ಪ್ರಿಪೇರ್ ಮಾಡ್ಕೊತಾಯಿದ್ರು. ಇನ್ನು ನಾಳೆ ಸಂಜೆಗಲ್ವ ಇರೋದು, ಸೊ ಹಂಗಾಗಿ ನೈಟಿಂದನೇ ಶುರು ಮಾಡ್ಕೊಂಡಿದ್ದಾರೆ. ಇಲ್ಲೆಲ್ಲ ನೋಡಿ ಮಾಡ್ತಾಯಿದ್ದಾರೆ. ಈ ವರ್ಷ ಅಂದರೆ ತುಂಬ ವಿಶೇಷ ಅಂತ ಹೇಳ್ಬೋದು. ಪ್ರತಿ ಸಾರಿನೂ ಒಂದೇ ಲೈನಲ್ಲಿ 9 ವಿಗ್ರಹಗಳನ್ನ ಕೂರಿಸ್ಬಿಟ್ಟು, ಅಂದರೆ ದೇವಿಗಳನ್ನ ಕೂರಿಸಿ ಮಾಡ್ತಾಯಿದ್ರು. ಈ ಸಾರಿ ತ್ರೀ ಸ್ಟೆಪ್ಪಲ್ಲಿ ಅದೇನೋ ಎಲ್ಲ ಮಾಡಿಸ್ಬಿಟ್ಟು ಆ ಥರ ಇಟ್ಟು ಮಾಡ್ತಾಯಿದ್ದಾರೆ. ಸ್ಟೆಪ್ ಬೈ ಸ್ಟೆಪ್ಪು ಲಕ್ಷ್ಮೀ ದೇವ್ರು ನಾವು ಕೂರಿಸ್ತೀವಲ್ಲ ಆ ಥರ ಎಲ್ಲ ಮಾಡ್ತಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಗೆ ಅಲಂಕಾರನೂ ಅಷ್ಟೇ, ಫೇಸ್ಗಳಿಗೆ ಅಂದರೆ ದೇವಿ ಮುಖವಾಡ ಇರುತ್ತಲ್ಲ ಅದಕ್ಕೆಲ್ಲ ಇವ್ರ ಕೈಯಿಂದ ಮಾಡಿರೋವಂಥದ್ದು ತುಂಬಾ ಚೆನ್ನಾಗಿತ್ತು. ಅಂದರೆ ಅಂಗಡಿಯಿಂದ ತೊಗೊಂಬಂದಾಗ ಸಾಧಾರಣವಾಗಿರುತ್ತೆ, ನಾವು ಸಣ್ಣ ಪುಟ್ಟ ಎಲ್ಲ ಅಲಂಕಾರ ಮನೆಗಳಲ್ಲಿ ಮಾಮೂಲಿ ಮಾಡ್ಕೊತೀವಿ. ಆದರೆ ಇವ್ರು ನೋಡಿ ಎಷ್ಟು ಚೆನ್ನಾಗಿ ಅದಕ್ಕಾಗಿಯೇ ಹೋಗಿ ಅಂಗಡಿಗಳಲ್ಲಿ ಸಪ್ರೇಟಾಗಿ ಎಲ್ಲ ತೊಗೊಂಬಂದು ಒಂದೊಂದು ಫೇಸ್ಗೂ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರಂತೆ, ನೋಡೋಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾಳೆಯಿಂದ ಅಂತೂ ಇನ್ನೂ ಚೆನ್ನಾಗಿರುತ್ತೆ ಫುಲ್ಲು ಅಲಂಕಾರ ಆದಮೇಲೆ ನೋಡೋದಕ್ಕೆ. ಸೊ ಇದು ಅಲಂಕಾರ ಅಂದರೆ ಇದು ನವರಾತ್ರಿ ಹಬ್ಬ ಅಂದರೆ ನಮಗೂ ಕೂಡ ವಿಶೇಷನೇ. ನಾನು 5 ವರ್ಷದಿಂದನೂ ಮಾಡ್ತಾಯಿದ್ದೀನಿ. 5 ವರ್ಷದಿಂದ ಅಂದರೆ ನಮ್ಮ ಮನೆಯಲ್ಲೇನೋ ನಾವು ನವರಾತ್ರಿ ಹಬ್ಬ ಏನೋ ಆಚರಿಸ್ತಾ ಇರಲ್ಲ, ದೇವಸ್ಥಾನಕ್ಕೆ ಮಾತ್ರ ಪ್ರಸಾದ ಮಾಡಿಬಿಟ್ಟು ಕೊಡ್ತಾಯಿದ್ವಿ. ಈ ವರ್ಷವೂ ಕೂಡ ಪ್ರಸಾದ ಮಾಡಿಬಿಟ್ಟು ಕೊಡ್ತೀನಿ. ಪ್ರತಿ 9 ದಿವಸದಲ್ಲೂ ಒಂದೊಂದು ದಿನದಲ್ಲಿ ದೇವಿಗೆ ಅವತ್ತಿನ ದಿವಸದಲ್ಲಿ ಯಾವ ಪ್ರಸಾದ ಇಷ್ಟ ಅವ್ರಿಗೆ ನೈವೇದ್ಯ ಅದನ್ನೇ ಅರ್ಪಿಸ್ತೀವಿ. ಅಲ್ಲಿ ಪುರೋಹಿತರು ಇರ್ತಾರಲ್ಲ ಅವ್ರ ಹತ್ರ ಎಲ್ಲ ಕೇಳ್ಕೊತಾ ಇದ್ರು. ನಾವು ಕೂಡ ಮಳೆ ತುಂಬ ಜೋರಾಗಿ ಬರ್ತಿರೋದ್ರಿಂದ ಬೇಗನೂ ಬರೋಕ್ಕಾಗಲಿಲ್ಲ, ಸ್ವಲ್ಪ ಅಲ್ಲೇ ಕೂತ್ಕೊಂಡೆಲ್ಲ ನೋಡ್ತಾ ಇದ್ವಿ ಅವ್ರು ಏನೇನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅಂತ. ಯಶು ಕೂಡ ಅವಳಿಗಂದರೆ ಈ ಥರ ಎಲ್ಲ ಆಚೆ ಬಂದು ಇರಬೇಕು ಅಂದರೆ ತುಂಬಾ ಇಷ್ಟ ಅವಳಿಗೂ. ಸೊ ಅವತ್ತಿನ ನೈಟು ನಾವು ಎಲ್ಲ ಮನೆಗೆ ಬಂದು ಮತ್ತೆ ದೋಸೆ ಹಾಕ್ಕೊಂಡು ಊಟ ಮಾಡಿ ಮತ್ತು ಬೆಳಗ್ಗೆ ಸ್ವಲ್ಪ ಎಲ್ಲ ಫ್ರೆಶಪ್ ಆಗಿ ಸ್ಕೂಲ್ಗೆ ಹೋಗಿದ್ಲು ಯಶು. ಅವಳು ಹೋದ್ಮೇಲೆ ಸ್ವಲ್ಪ ಎಲ್ಲ ಫ್ರೆಶಪ್ ಆಗಿ ದೇವ್ರಿಗೆಲ್ಲ ನಾನು ಸ್ವಲ್ಪ ಒಂದು ಕಡ್ಡಿ ಹಚ್ಚಿಟ್ಬಿಟ್ಟು, ಇದು ಮೇಲ್ಗಡೆ ನಾನು ಖಾಲಿ ರೂಮು ಇರಬಾರ್ದಲ್ವ ಅಂದ್ಬಿಟ್ಟು ಸುಮ್ಮನೆ ಹಾಗೆ ನಾನು ಯಾವುದಾದ್ರೂ ದೇವಸ್ಥಾನಕ್ಕೆ ಹೋದಾಗೆಲ್ಲ ಫೋಟೋ ಮತ್ತು ಕ್ಲಿಪ್ಸ್ಗಳೆಲ್ಲ ಕೊಡ್ತಾರಲ್ವ, ಫೋಟೋ ಚಿಕ್ಕ ಚಿಕ್ಕ ಫೋಟೋ ಎಲ್ಲ ಕಾರ್ಡ್ಸ್ ಎಲ್ಲ ಕೊಡ್ತಾರಲ್ಲ, ಅದನ್ನೆಲ್ಲ ನಾನು ಎಲ್ಲದರಲ್ಲೇ ಹಾಕೋಕ್ಕೋಗಲ್ಲ. ಸುಮ್ಮನೆ ಹಾಗೇ ಇಟ್ಟು ಅದಕ್ಕೂ ಪೂಜೆ ಒಂದು ಕಡ್ಡಿ ಅಂಟಿಸ್ಬಿಟ್ಟು ಪೂಜೆ ಮಾಡ್ಕೊತಾ ಇರ್ತೀನಿ. ಇಲ್ಲಿ ನಾನು ರಾಘವೇಂದ್ರ ಸ್ವಾಮಿದು ಒಂದು ವಿಗ್ರಹ ಇತ್ತು, ಅದನ್ನು ಇಟ್ಕೊಂಡಿದ್ದೀನಿ. ಹಾಗೆ ಅನ್ನಪೂರ್ಣೇಶ್ವರಿ, ಕೃಷ್ಣ, ಆಮೇಲೆ ಗಣಪತಿದು ಮತ್ತು ಗೋವಿಂದ ಸ್ವಾಮಿದು ಅಂದರೆ ತಿರುಪತಿ ವೆಂಕಟೇಶ್ವರಂದು ಶ್ರೀಚಕ್ರ ಬರುತ್ತಲ್ಲ ಅದನ್ನು ಕೂಡ ಇಟ್ಟು ಪೂಜೆ ಮಾಡ್ಕೊಳ್ತೀನಿ. ಹಾಗೆ ನನಗೆ ಹನುಮಾನ್ ಚಾಲೀಸ ಓದೋದು ಅಂದರೆ ಅದೊಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ದಿನದಲ್ಲಿ ಒಂದು ಸರಿ ಆದ್ರೂ ಸ್ನಾನ ಮಾಡ್ಕೊಂಡಿದ್ದ ತಕ್ಷಣವೇ ಪೂಜೆ ಮಾಡಿಬಿಟ್ಟು ಒಂದು ಸರಿ ಓದ್ಕೊತೀನಿ. ಅದಾದಮೇಲೆ ಇಲ್ಲಿ ಫಿಶ್ಗೆ ಊಟಗಳನ್ನ ಮಾಡಿಟ್ಟಿದ್ದೀನಿ. ಇದು ನಾನೇ ಕೈಯಿಂದ ಮಾಡಿರುವಂಥದ್ದು. ನಮ್ಮ ಮನೆ ಹತ್ರ ಕಲ್ಯಾಣಿಗಳಿದ್ದಾವೆ, ಅದಕ್ಕೆಲ್ಲ ಫಿಶ್ಗೆ ಊಟ ಹಾಕಬೇಕು ಅಂದ್ಬಿಟ್ಟು ನಾನೇ ಮನೇಲೇ ತಯಾರಿಸಿರೋದು. ಇವುಗಳನ್ನ ನೆರಳಲ್ಲೇ ಒಣಗಿಸ್ಬೇಕು. ನೆರಳಲ್ಲೇ ಒಣಗಿಸ್ಬಿಟ್ಟು ನಾನು ವಾರಕ್ಕೊಂದು ಸರಿ ತೊಗೊಂಡೋಗಿ ಹಾಕ್ತಾಯಿರ್ತೀನಿ. ಈ ಥರ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಕೂಡ ಮೊಬೈಲಲ್ಲೇ ನೋಡಿದ್ದು, ತುಂಬ ಈಸಿ ಇದೆ, ಹಂಗಾಗಿ ಮಾಡೋದ್ರಲ್ಲೇನು ಕಷ್ಟ ಇಲ್ವಲ್ಲ ಅಂದ್ಬಿಟ್ಟು ಯಾವಾಗ ನನಗೆ ಮನಸ್ಸಿಗೆ ಮಾಡಬೇಕು ಅಂತ ಅನಿಸುತ್ತೆ ಆವಾಗ ಮಾಡಿ ಒಂದು ಕವರಲ್ಲಿ ಹಾಕ್ಕೊಂಡೋಗಿ ಅವುಗಳಿಗೆ ಊಟ ಕೊಡ್ತಾಯಿರ್ತೀನಿ. ಇನ್ನು ಕೆಳಗಡೆ ನಾನು ಮೇಲ್ಗಡೆ ಎಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ ಕೆಳಗಡೆ ನಮ್ಮ ಅತ್ತೆ ದೇವ್ರ ಮನೇಲಿ ಆಲ್ರೆಡಿ 11 ಗಂಟೆ ಆಗಿತ್ತು. 11 ಗಂಟೆ ಅಂದರೆ ಅವ್ರು ಬೆಳಗ್ಗೆ 4 ಗಂಟೆಯಿಂದ ಬೆಳಗ್ಗೆ 11 ಗಂಟೆವರೆಗೂ ಮಾಡ್ತಾನೇ ಇದ್ದಾರೆ ಪೂಜೆ. ಸೊ ಇದು ಕಳಸ ಎಲ್ಲ ಇಟ್ಟಿದ್ದಾರೆ, ಅದೆಲ್ಲ ರೆಡಿ ಮಾಡ್ಕೊಬೇಕಲ್ವ. ಈ ಸರಿ ನಮ್ಮ ಮನೇಲಿ ನವರಾತ್ರಿ ಹಬ್ಬನ ವಿಶೇಷವಾಗಿ ಮಾಡ್ತಾಯಿದ್ದಾರೆ. ಮುಂಚೆ ಎಲ್ಲ ಮನೇಲಿ ಹೇಳಿದ್ನಲ್ವ, ಮನೇಲಿ ಮಾಡ್ತಾಯಿರಲಿಲ್ಲ, ದೇವಸ್ಥಾನದಲ್ಲೇ ಹೋಗಿ ಪ್ರೇಯರ್ ಮಾಡಿಕೊಂಡು ಲಲಿತ ಸಹಸ್ರನಾಮ ಇದನ್ನೆಲ್ಲ ಪಠನೆ ಮಾಡ್ತಾಯಿದ್ರು. ಸೊ ಈ ಸಾರಿ ತುಂಬ ವಿಶೇಷವಾಗಿ ಇವರು ಸ್ವಲ್ಪ ಎಲ್ಲ ತಿಳ್ಕೊಂಡು ಯಾವ ರೀತಿ ಮಾಡಬೇಕು ಹೇಗೆ ಅಂತೆಲ್ಲ ತಿಳ್ಕೊಂಡು ಅದೇ ರೀತಿಯೇ ಮಾಡ್ತಾಯಿದ್ದಾರೆ. ಸೊ ನಾನು ಕೂಡ ಕೇಳ್ತಾ ಇದ್ದೆ ಏನು ಇದೆಲ್ಲ ಹೇಗೆ ಅಂತೇಳ್ಬಿಟ್ಟು, ಅದನ್ನು ಅವರು ಹೇಳ್ತಾಯಿದ್ರು. ಹಾಗೆ ನಮ್ಮ ಮನೇಲೂ ಕೂಡ ಬೆಳಗ್ಗೆನೇ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆ ಎಲ್ಲ ಆಗಿದೆ. ಇನ್ನು 9 ದಿನದವರೆಗೂ ಇದು ಇದೇ ಥರನೇ ನಡೆಯುತ್ತೆ. ಸೊ ದೇವ್ರ ಮನೆಯಲ್ಲೇ ಕಳಸನ ಇಟ್ಟಿದ್ದಾರೆ, ಅಲ್ಲಿ ಇಟ್ಟಿದ್ದಾರಲ್ಲ ಅದು ಬಂದು ಆ ಬಿಂದಿಗೆ ಒಳಗಡೆ ಗೋಧಿನ ಹಾಕಿ ಕಾಯಿನ್ಸ್ ಎಲ್ಲ ಹಾಕಿದ್ದೀನಿ ಅಂತ ಎಲ್ಲ ಹೇಳ್ತಾಯಿದ್ರು. ಸರಿ ನೋಡಿದ್ರಲ್ವ, ಇದು ಶ್ರೀಚಕ್ರ ಕೂಡ ಇಲ್ಲಿರೋ ಬಂದು ಶ್ರೀಚಕ್ರ ಇದು ದೇವಸ್ಥಾನದಲ್ಲಿ ತೆಗ್ದಿರೋವಂಥದ್ದು ನಾನು. ಸೊ ನಿಮಗೆ ಸುಮ್ಮನೆ ತೋರಿಸೋಣ ಅಂದ್ಬಿಟ್ಟು
ತಕ್ಕೊಂಡೆ. ವಿಗ್ರಹಗಳು ಅಷ್ಟೇ. ಇದಕ್ಕೂ ಕೂಡ ಕುಂಕುಮಾರ್ಚನೆ ಎಲ್ಲ ಮಾಡ್ತಾರೆ. ಸೊ ಅದಿರೋದೇ ಅದಕ್ಕೋಸ್ಕರ. ಸೊ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ತುಂಬ ಸರಿ ಕುಂಕುಮಾರ್ಚನೆ ಮಾಡಿದ್ದೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ಇವತ್ತಿನ ಒಂದು ಪ್ರಸಾದ ಬಂದು ನಾನು ಪೊಂಗಲ್ ಮಾಡ್ತಾಯಿದ್ದೀನಿ ದೇವಿ ದೇವಸ್ಥಾನಕ್ಕೆ ಕೊಡೋದಕ್ಕೆ. ಸೊ 9 ದಿವಸದಲ್ಲೂ ಕೂಡ ನಾನು ಇದನ್ನು ಕಂಟಿನ್ಯೂ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.